ಆರ್ ಕೆ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ದಿನ ನಾನು ನಿಮ್ಮೆಲ್ರಿಗೂ ಒಂದು ಪುಟ್ಟ ಕಥೆಯನ್ನು ಹೇಳೋಕ್ಕೆ ಬಂದಿದ್ದೀನಿ. ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಬನ್ನಿ ಕಥೆಯನ್ನು ಪ್ರಾರಂಭ ಮಾಡೋಣ. ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಒಬ್ಬನೇ ಏಕಾಂಗಿಯಾಗಿ ಇಡೀ ರಾಜ್ಯವನ್ನು ಸಂಚಾರ ಮಾಡಬೇಕು ಅಂಥೇಳಿ ತುಂಬ ಆಸೆ ಇರುತ್ತೆ. ಹಾಗಾಗಿ ಅವನು ಯಾರಿಗೂ ಹೇಳದೆ ಕೇಳ್ದೇ ತನ್ನ ಕುದುರೆಯನ್ನು ಏರಿ ರಾಜ್ಯವನ್ನು ಸುತ್ತಾಡೋಕ್ಕೆ ಹೋಗ್ತಾನೆ. ಸುತ್ತಾಡ್ತಾ ಇರಬೇಕಾದ್ರೆ ಅವನಿಗೆ ತುಂಬ ಹಸಿವಾಗುತ್ತೆ. ಅಕ್ಕಪಕ್ಕ ನೋಡ್ತಾನೆ, ಏನೂ ಕೂಡ ಅವನಿಗೆ ತಿನ್ನೋಕ್ಕೆ ಸಿಗೋದಿಲ್ಲ. ನಂತರ ಅವನಿಗೆ ಮುಂದೆ ಒಂದು ಎತ್ತರವಾಗಿರುವಂತಹ ಮರ ಕಾಣಿಸುತ್ತೆ. ಆ ಮರದಲ್ಲಿ ತುಂಬ ಹಣ್ಣುಗಳು ಬಿಟ್ಟಿರುತ್ತೆ. ಅವನು ಅಲ್ಲಿಗೆ ಹೋಗಿಬಿಟ್ಟು ಆ ಹಣ್ಣುಗಳನ್ನು ಕಿತ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ. ಆದರೆ ಹಣ್ಣುಗಳನ್ನು ಕಿತ್ಕೊಳ್ಳೋಕ್ಕಾಗಲ್ಲ. ಅದೇ ಪಕ್ಕದಲ್ಲಿ ಒಬ್ಬ ಮರ ಕಡಿಯುವಂಥ ವ್ಯಕ್ತಿ ಇರ್ತಾನೆ. ಅವನನ್ನು ಕರೆದು ಹೇಳ್ತಾನೆ, ನಾನು ಈ ಊರಿನ ರಾಜ, ನನಗೆ ತುಂಬ ಹಸಿವಾಗಿದೆ, ಹಾಗಾಗಿ ನೀನು ಆ ಮರದಲ್ಲಿರುವಂಥ ಹಣ್ಣುಗಳನ್ನು ಕಿತ್ತಿಕೊಡು ತಿನ್ನೋಕೆ ಅಂತ ಹೇಳ್ತಾನೆ. ಆವಾಗ ಆ ಮರ ಕಡಿಯುವಂಥ ವ್ಯಕ್ತಿ ಆ ಮರವನ್ನು ಹತ್ತಿ ಹಣ್ಣುಗಳನ್ನು ಕಿತ್ತು ರಾಜನಿಗೆ ತಿನ್ನೋಕೆ ಕೊಡ್ತಾನೆ. ರಾಜ ಅದನ್ನು ತಿಂದು ಅವನಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇರಬೇಕಾದ್ರೆ ಯೋಚನೆ ಮಾಡ್ತಾನೆ, ನಾನೊಬ್ಬ ರಾಜ ಆಗಿಬಿಟ್ಟು ನನಗೆ ಮರ ಹತ್ತೋಕೆ ಬರೋದಿಲ್ವಲ್ಲ, ಇದೆಂಥ ಅವಮಾನ ಅಂಥೇಳಿ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಮುಂದೆ ಬರ್ತಾನೆ. ತುಂಬ ಬಿಸಿಲಿರುತ್ತೆ, ಹಾಗಾಗಿ ರಾಜನಿಗೆ ಸುಸ್ತಾಗುತ್ತೆ. ಒಂದು ಮರದ ಕೆಳಗಡೆ ಹೋಗಿ ವಿಶ್ರಾಂತಿಯನ್ನು ಪಡಿಬೇಕು ಅಂಥೇಳಿ ಹೋಗ್ತಾನೆ. ಮತ್ತು ಮಲಗಿಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ. ಆದರೆ ಅವನಿಗೆ ನಿದ್ದೆನೇ ಬರೋದಿಲ್ಲ. ಆವಾಗ ಒಬ್ಬ ರೈತ ಬರ್ತಾನೆ. ಅವನು ತನ್ನ ತಲೆಗೆ ಸುತ್ತಿರುವಂತಹ ಟವೆಲನ್ನು ತೆಗೆದು ಅಲ್ಲೇ ಕೆಳಗಡೆ ಹಾಸಿ ಅಲ್ಲಿ ಮಲಗಿಕೊಳ್ತಾನೆ. ಅವನಿಗೆ ತುಂಬ ಚೆನ್ನಾಗಿ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ರಾಜ ಯೋಚನೆ, ನಾನು ಎಷ್ಟೋ ಹೊತ್ತಿನಿಂದ ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ, ನನಗೆ ನಿದ್ದೆನೇ ಬರ್ತಾಯಿಲ್ಲ, ಮತ್ತು ಈ ರೈತ ಹೇಗೆ ಇಷ್ಟೊಂದು ಸುಖ ನಿದ್ರೆ ಮಾಡೋಕ್ಕೆ ಸಾಧ್ಯ ಅಂಥೇಳಿ ಅವನನ್ನು ಎಬ್ಬಿಸಿ ಕೇಳ್ತಾನೆ, ನೀನು ಇಷ್ಟೊಂದು ಸುಖ ನಿದ್ರೆಯನ್ನು ಹೇಗೆ ಮಾಡ್ತಾ ಇದೀಯಾ ಅಂಥೇಳಿ. ಆವಾಗ ಆ ರೈತ ಹೇಳ್ತಾನೆ, ಕಷ್ಟಪಟ್ಟು ದುಡಿಮೆ ಮಾಡ್ತೀವಿ, ಆವಾಗ ದೇಹಕ್ಕೆ ಆಯಾಸ ಆಗುತ್ತೆ. ಆಯಾಸ ಆದಾಗ ಎಲ್ಲಿ ಮಲಗಿಕೊಂಡ್ರೂ ಕೂಡ ನಿದ್ದೆ ಬರೋಕ್ಕೆ ಪ್ರಾರಂಭ ಆಗುತ್ತೆ ಅಂಥೇಳಿ ರೈತ ಹೇಳ್ತಾನೆ. ಆ ಮಾತುಗಳನ್ನು ಕೇಳಿ ರಾಜ ಅಲ್ಲಿಂದ ಮತ್ತೆ ಮುಂದೆ ಸಾಗ್ತಾನೆ. ಮುಂದೆ ಹೋದ ನಂತರ ಅರಮನೆಗೆ ಹೋಗಬೇಕು ಅಂತೇಳಿ ಯೋಚನೆ ಮಾಡ್ತಾನೆ. ಆದರೆ ಮಧ್ಯದಲ್ಲಿ ಒಂದು ನದಿ ಇರುತ್ತೆ. ಆ ನದಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಈಜಾಡ್ತಾ ಇರ್ತಾರೆ. ರಾಜನಿಗೆ ಈಜು ಬರೋದಿಲ್ಲ. ಆ ನದಿಯನ್ನು ದಾಟಿ ಅವನ ಅರಮನೆಗೆ ಹೋಗಬೇಕಾಗಿರುತ್ತೆ. ಹಾಗಾಗಿ ಅಲ್ಲಿದ್ದಂತಹ ಎಲ್ಲ ಜನರಿಗೂ ಹೇಳ್ತಾನೆ, ನಾನು ಈ ಊರಿನ ರಾಜ, ನನ್ನನ್ನು ಮತ್ತು ನನ್ನ ಕುದುರೆಯನ್ನು ನೀವೇನು ಮಾಡಬೇಕು, ನದಿ ದಾಟಿಸಿ ಅರಮನೆ ಹತ್ರ ಬಿಡಬೇಕು ಅಂಥೇಳಿ ಆಜ್ಞೆ ಮಾಡ್ತಾನೆ. ಆವಾಗ ಆ ಊರಿನ ಎಲ್ಲ ಜನ ಸೇರಿಕೊಂಡು ರಾಜನನ್ನು ಮತ್ತು ಕುದುರೆಯನ್ನು ಹೊತ್ಕೊಂಡು ನದಿಯಲ್ಲಿ ಈಜ್ತಾ ರಾಜನನ್ನು ಪಾರು ಮಾಡ್ತಾರೆ. ಅರಮನೆಗೆ ಹೋಗಿ ರಾಜ ಮಹಾರಾಣಿ ಹತ್ರ ಹೋಗಿ ಹೇಳ್ತಾನೆ, ನಾನು ಈ ಅರಮನೆಯಲ್ಲಿ ಇದ್ಕೊಂಡು ಇದೇ ಸುಖ ಜೀವನ ಅಂಥೇಳಿ ಭಾವಿಸಿದ್ದೆ, ಆದರೆ ನಿಜವಾಗ್ಲೂ ಸುಖ ಜೀವನ ಇದಲ್ಲ. ಕಡಿಮೆ ದುಡ್ಡಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇದ್ದಾರಲ್ವ, ಅದೇ ನಿಜವಾದ ಜೀವನ. ನಾನು ಆ ಮರದ ಕೆಳಗಡೆ ಕುಳಿತುಕೊಂಡಾಗ ನನಗೆ ಆ ಮಣ್ಣು ಕಲ್ಲು ಧೂಳಿಂದ ಅಲ್ಲಿ ಕುಳಿತುಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಆ ರೈತ ಎಷ್ಟು ಸುಖ ನಿದ್ರೆಯನ್ನು ಮಾಡ್ತಾ ಇದ್ದ, ಅದು ನಿಜವಾದ ಜೀವನ, ಅದೇ ನೆಮ್ಮದಿಯ ಜೀವನ ಅಂಥೇಳಿ ರಾಜ ರಾಣಿಗೆ ಹೇಳ್ತಾನೆ. ಮತ್ತು ರಾಜ ಹೇಳ್ತಾನೆ, ನಾನು ಎಲ್ಲ ವಿದ್ಯೆಗಳನ್ನು ಕಲ್ತಿದ್ದೀನಿ ಅನ್ನುವಂಥ ಅಹಂಕಾರ ನನ್ನಲ್ಲಿತ್ತು, ಆದರೆ ನನಗೆ ಮರವನ್ನು ಹತ್ತಿ ಹಣ್ಣುಗಳನ್ನು ಕೀಳುವಂತಹ ಕಲೆ ನನಗೆ ಗೊತ್ತಿಲ್ಲ, ನದಿಯಲ್ಲಿ ಈಜೋಕ್ಕೂ ಕೂಡ ನನಗೆ ಬರೋದಿಲ್ಲ ಅಂಥೇಳಿ ರಾಜ ಹೇಳ್ತಾನೆ. ಆವಾಗ ಮಹಾರಾಣಿ ಹೇಳ್ತಾರೆ, ನೀವು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕಿ, ನಿಮಗೂ ಕೂಡ ಎಲ್ಲವೂ ಸಿದ್ಧಿಸುತ್ತೆ. ಬಡ ಪ್ರಜೆಗಳ ನೋವನ್ನು ಅರಿತುಕೊಳ್ಳಿ, ಅವರಿಗೆ ಏನಾದರೂ ಸಹಾಯ ಮಾಡಿ ಅಂಥೇಳಿ ಮಹಾರಾಣಿ ಹೇಳ್ತಾಳೆ. ಆವಾಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಆ ರಾಜ್ಯದಲ್ಲಿದ್ದಂತಹ ಎಲ್ಲ ಬಡ ಪ್ರಜೆಗಳ ಕಲ್ಯಾಣಕ್ಕಾಗಿ ದುಡಿತಾನೆ. ಆ ಬಡ ಪ್ರಜೆಗಳ ಅಭಿವೃದ್ಧಿಗಾಗಿ ಅವನು ಕೆಲಸ ಮಾಡ್ತಾ ತನ್ನ ಜೀವನವನ್ನು ಸಾಗಿಸ್ತಾನೆ. ಯಾಕೆ ನಾನು ನಿಮ್ಗೆ ಈ ಕಥೆಯನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲವನ್ನು ಬಲ್ಲವರು ಈ ಭೂಮಿ ಮೇಲೆ ಯಾರೂ ಇಲ್ಲ. ಅದಕ್ಕೆ ನಾವು ಕೂಡ ಇನ್ನೊಬ್ಬರ ಹತ್ರ ಏನಾದರೂ ವಿಷಯಗಳನ್ನು ಕಲಿತು ನಮ್ಮ ಜೀವನವನ್ನು ಮುಂದೆ ಸಾಗಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.